ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನು ನಡೀತಾ ಇದೆ, ಚಾಲಕರ ಒಂದು ನೇಮಕಾತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೋದ ವಿಡಿಯೋದಲ್ಲಿ ಹುಬ್ಬಳ್ಳಿ ಟ್ರ್ಯಾಕಲ್ಲಿ ಎಷ್ಟು ಅಭ್ಯರ್ಥಿಗಳು 40+ ಅಂಕ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿನ ಈಗಾಗಲೇ ನಾನು ನಿಮಗೆ ಈ ಒಂದು ವೀಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಭಾಳಷ್ಟು ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ದೀರಿ. ಹುಮ್ನಾಬಾದ್ ಟ್ರ್ಯಾಕಲ್ಲಿ ಕೂಡ 0ಇಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಡೀಟೇಲ್ ಅಪ್ಡೇಟ್ ಮಾಡಿ ಅಂತ ನೀವೆಲ್ಲ ಭಾಳಷ್ಟು ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮ ಒಂದು ಮಾಹಿತಿಗೋಸ್ಕರ ನಾವು ಈ ಒಂದು ಅಪ್ಡೇಟನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನೇಮಕಾತಿ ಹುಮ್ನಾಬಾದ್ ಟ್ರ್ಯಾಕ್ ಫಲಿತಾಂಶ ಪಟ್ಟಿ. ದಿನಾಂಕ 15/1/2025ರಿಂದ 4/4/2025ರವರೆಗೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಹೋದ ಒಂದು ವಿಡಿಯೋದಲ್ಲಿ ಹುಮ್ನಾಬಾದ್ ಟ್ರ್ಯಾಕಲ್ಲಿ DCOMC ಅಭ್ಯರ್ಥಿಗಳು ಕೂಡ ಸೇರಿಸ್ಬಿಟ್ಟು ನಿಮಗೆ ನಾನು ಪಟ್ಟಿ ಕೊಟ್ಟಿದ್ದೆ. ಇವಾಗ ನಾನು DCOMC ಅಭ್ಯರ್ಥಿಗಳನ್ನು ಸಪ್ರೇಟ್ ಪಟ್ಟಿ ಮಾಡಿ ಈಗಾಗಲೇ ಅಪ್ಡೇಟ್ ಮಾಡಿದ್ದೀನಿ. ಇವಾಗ ಬರೀ ಡಿ ಮಾತ್ರ ಎಷ್ಟು ಅಭ್ಯರ್ಥಿಗಳು ಬಂದಿದ್ದಾರೆ, ಅದರಲ್ಲಿ 40+ ಅಂಕ ಎಷ್ಟು ಅಭ್ಯರ್ಥಿಗಳು ತಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಾವಿಲ್ಲಿ ಡೈರೆಕ್ಟಾಗಿ ನೋಡುವುದಾದರೆ 25ಇಂದ ಅಂಕ ಪಡೆದ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ 25 ಕೆಳಗಡೆ ಏನು ಅಭ್ಯರ್ಥಿಗಳಿದ್ದಾರೆ, ಎಷ್ಟು ಅಂಕ ತೊಗೊಂಡಿದ್ದಾರೆ ಅವರೆಲ್ಲ ಫೇಲ್ ಆದ ಅಭ್ಯರ್ಥಿಗಳ ಹಾಗೆ ಸ್ನೇಹಿತರೆ. 25+ ಯಾರಿರ್ತಾರೆ ಅವರೆಲ್ಲ ಪಾಸಾದ ಅಭ್ಯರ್ಥಿಗಳು. ನೋಡ್ತಾ ಹೋದರೆ ನೋಡ್ಬೋದು ಸ್ನೇಹಿತರೆ, 25 ಅಂಕ ಪಡೆದ ಅಭ್ಯರ್ಥಿಗಳು 7 ಜನ, 25 4 ಜನ, 26 20 ಜನ, 26 6, 27 12 ಜನ, 27 6 ಜನ, 28 31 ಜನ, 28 10 ಜನ, 28 31 ಜನ, 28 10 ಜನ, 29 14 ಜನ, 29 13 ಜನ, 30 17 ಜನ, 30 22 ಜನ, 31 14 ಜನ, 31 ಅಂಕ 28 ಜನ, 32 ಅಂಕ 40 ಜನ, 32 ಅಂಕ 32 ಜನ, 33 ಅಂಕ 47 ಜನ, 33 ಅಂಕ 56 ಜನ, 34 ಅಂಕ 67 ಜನ, 34 ಅಂಕ ಪಡೆದವರು 51 ಜನ, 35 ಅಂಕ ಪಡೆದವರು 74 ಜನ, 35 ಅಂಕ ಪಡೆದವರು 62 ಜನ, 36 ಅಂಕ ಪಡೆದವರು 86 ಜನ, 36 ಅಂಕ ಪಡೆದವರು 95, 37 ಅಂಕ ಪಡೆದವರು 125 ಜನ, 37 ಅಂಕ ಪಡೆದವರು 118 ಜನ, 38 ಅಂಕ ಪಡೆದವರು 133 ಜನ, 38 ಅಂಕ ಪಡೆದವರು 125 ಜನ, 39 ಅಂಕ ಪಡೆದವರು 169 ಜನ, 39 ಅಂಕ ಪಡೆದವರು 157 ಜನ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು 40+ ಅಂಕ ಏನು ಪಡೆದವರು ಅವರು ಒಂದು ಕಲರ್ ಕೂಡ ಚೇಂಜ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ 40 ಅಂಕ ಪಡೆದವರು 156 ಜನ, 40 ಅಂಕ ಪಡೆದವರು 149 ಜನ, 41 ಅಂಕ ಪಡೆದವರು 201 ಜನ, 41 ಅಂಕ ಪಡೆದವರು 172 ಜನ, 42 ಅಂಕ ಪಡೆದವರು 204, 42 ಅಂಕ ಪಡೆದವರು 169, 43 ಅಂಕ ಪಡೆದವರು 222, 43 ಅಂಕ ಪಡೆದವರು 169, 44 ಅಂಕ ಪಡೆದವರು 198, 44 ಅಂಕ ಪಡೆದವರು 138. ನೋಡಿ, 45+ ಅಂಕ ಪಡೆದವರು ಕೂಡ ಕಲರ್ ಚೇಂಜ್ ಮಾಡಿದ್ದೀನಿ. 45 ಅಂಕ ಪಡೆದವರು 204 ಜನ, 45 ಅಂಕ ಪಡೆದವರು 123, 46 ಅಂಕ ಪಡೆದವರು 170, 46 ಅಂಕ ಪಡೆದವರು 111, 47 ಅಂಕ ಪಡೆದವರು 133, 47 ಅಂಕ ಪಡೆದವರು 57, 48 ಅಂಕ ಪಡೆದವರು 124, 48 ಅಂಕ ಪಡೆದವರು 38 ಜನ, 49 ಅಂಕ ಪಡೆದವರು 74 ಜನ, 49 ಅಂಕ ಪಡೆದವರು 20 ಜನ, 50ಕ್ಕೆ 50 ಅಂಕ ಪಡೆದವರು 19 ಜನ. ಈ ಒಂದು ಮಾಹಿತಿ ವಾಯುವ್ಯ ಕರ್ನಾಟಕ ಸಾರಿಗೆ ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡಿದ್ದಾರೆ. ಆ ಅಪ್ಡೇಟ್ ಮಾಡಿರುವಂಥ ಒಂದು ಅಂಕಿ ಸಂಖ್ಯೆಗಳನ್ನು ನಾನು ಕ್ರೋಢೀಕರಿಸಿ ಟೋಟಲು 40+50
50ವರೆಗೂ ಏನು ಅಂಕ ಪಡೆದಿದ್ದಾರೆ. ಸೊ ಆ ಒಂದು ಮಾಹಿತಿನ ನಾನು ರೆಡಿ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ನಾನು ನಿರಂತರವಾಗಿ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ನೋಡ್ಬೋದು ಸ್ನೇಹಿತರೆ, ಇನ್ನೂ ನೆಕ್ಸ್ಟ್ ಯಾರಾದರೂ ಚಾಲನವೃತ್ತಿ ಪರೀಕ್ಷೆಗೆ ಹೋಗಬೇಕಾಗಿದೆ ಅಂತಕ್ಕಂಥ ಅಭ್ಯರ್ಥಿಗಳು ನೀವು ಕೂಲಂಕುಷವಾಗಿ ನೋಡಿಕೊಂಡು ನೀವು ಎಷ್ಟು ತೊಗೊಂಡ್ರೆ ಈ ಒಂದು ನೋಟಿಫಿಕೇಷನಲ್ಲಿ ನೀವು ಜಾಬ್ ಪಡಿಬೋದು ಅಂತಕ್ಕಂಥದ್ದು ನೀವು ಮೈಂಡಲ್ಲಿ ಇಟ್ಕೋಬಹುದಾಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಟೋಟಲಾಗಿ ನೋಡೋದಾದರೆ ಸೊ ನೋಡಿ ಸ್ನೇಹಿತರೆ, 40+ 40ರಿಂದ 44ವರೆ ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು. ಸೊ ನೋಡ್ಬೋದು ನೀವಿಲ್ಲಿ 1778 ಅಭ್ಯರ್ಥಿಗಳು. ಸೊ ಇದು ಒಂದು ಹುಮನಾಬಾದ್ ಟ್ರ್ಯಾಕಲ್ಲಿ ಪಡೆದಿರ್ತಕ್ಕಂಥ ಅಂಕಿ ಸಂಖ್ಯೆ ಸ್ನೇಹಿತರೆ. 40ರಿಂದ 44ವರೆ ಅಂಕ ಪಡೆದ ಅಭ್ಯರ್ಥಿಗಳು 1778. ಅದೇ ರೀತಿ 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 1073 ಅಭ್ಯರ್ಥಿಗಳು 1073 ಅಭ್ಯರ್ಥಿಗಳು. ಸೊ ಇದನ್ನು ನಾವು ಎರಡು ಟೋಟಲ್ ಮಾಡಿದರೆ ನಮಗೆ 2851 ಬರುತ್ತೆ ಸ್ನೇಹಿತರೆ. 2851. ಸೊ ನಾವು ಇದನ್ನೆಲ್ಲ ಗಮನಿಸ್ತಾ ಹೋದರೆ ಟೋಟಲಾಗಿ ನಾವು ನೋಡ್ಬೋದು ನೀವಿಲ್ಲಿ 2851. ಸೊ ಇದು ಹುಮನಾಬಾದ್ ಟ್ರ್ಯಾಕಲ್ಲಿ. ಸೊ ಜೊತೆಗೆ 2295 ಇದು ಹುಬ್ಬಳ್ಳಿ ಟ್ರ್ಯಾಕಲ್ಲಿ. ಟೋಟಲ್ 5146 ಅಭ್ಯರ್ಥಿಗಳು 40+ ಅಂಕ ಪಡೆದವರು ಆದರು. ಇವಾಗ 40+ ಅಂಕ ಪಡೆದ ಅಭ್ಯರ್ಥಿಗಳು 5146 ಆದರು. ಇನ್ನು ಮೇ ಎಂಡ್ವರೆಗೂ ಚಾಲನವೃತ್ತಿ ಪರೀಕ್ಷೆ ನಡೆಯುತ್ತೆ. ಇನ್ನೂ ಇದಕ್ಕೆ 3ರಿಂದ 4 ಸಾವಿರ ಅಭ್ಯರ್ಥಿಗಳು ಆ್ಯಡ್ ಆಗುವ ಚಾನ್ಸಸ್ ಇದೆ. ಅಂದರೆ ಒಂದು ಆ್ಯಾವ್ರೇಜ್ ನೋಡೋದಾದರೆ ಟೋಟಲ್ ಒಂದು 10,000 ಅಭ್ಯರ್ಥಿಗಳು 40+ ಅಂಕ ಪಡೆದವ್ರು ಆಗ್ತವ್ರೆ. ಸೊ 10,000 ಅಭ್ಯರ್ಥಿಗಳಲ್ಲಿ ನಮಗೆ ಡಿಕಮ್ಸಿ ಅವೆಲ್ಲ ಸೇರಿ ಬ್ಯಾಕ್ಲಾಗ್ ಅವೆಲ್ಲ ಸೇರಿ 1,000 ಪೋಸ್ಟ್ ಅಷ್ಟೇ ಇದೆ. ಸೊ ಆ್ಯಾವ್ರೇಜ್ ನೋಡೋದಾದರೆ 10 ಜನಕ್ಕೆ ಒಂದು ಅಭ್ಯರ್ಥಿ ಸೆಲೆಕ್ಟ್ ಆಗ್ತಾನೆ. ಅಂದರೆ 40+ ಅಂಕ ಏನು ಪಡೆದಾರೋ ಅಭ್ಯರ್ಥಿಗಳು. ಸೊ ಅದರಲ್ಲಿ 10 ಅಭ್ಯರ್ಥಿಗಳಿಗೆ ಒಬ್ಬ ಅಭ್ಯರ್ಥಿ ಆಯ್ಕೆ ಆಗ್ತಾನೆ ಅಂತಕ್ಕಂಥ ಮಾಹಿತಿನ ಗೊತ್ತಾಗ್ತಾಯಿದೆ. ಸೊ ಈ ಒಂದು ಅಂಕಿ ಸಂಖ್ಯೆಗಳನ್ನು ನೀವು ಕೂಲಂಕುಷವಾಗಿ ನೋಡಿಕೊಂಡು ನೆಕ್ಸ್ಟ್ ಯಾರು ಚಾಲನವೃತ್ತಿ ಪರೀಕ್ಷೆಗೆ ಹೋಗೋರಿದ್ದೀರಿ ಸೊ ದಯವಿಟ್ಟು ನೀವು ಒಳ್ಳೆ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಚಾಲನಾ ತರಬೇತಿಯನ್ನು ನೀಟಾಗಿ ಪಡ್ಕೊಂಡೋಗಿ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಳಿ, ಜಾಬನ್ನು ಪಡ್ಕೊಳ್ಳಿ ಅಂತ ಆಶಿಸುತ್ತಾ, ನನ್ನ ಚಾನಲ್ಗೆ ಇಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಅಂದರೆ ನೆಕ್ಸ್ಟು ನಾವು ಒಂದು ಹಾಕ್ತಕ್ಕಂಥ ವಿಡಿಯೋ ಎಲ್ಲ ಅಭ್ಯರ್ಥಿಗಳಿಗೆ ತಲುಪ್ತಾ ಇದೆ. ನಾವು ಹಾಕಿರೋ ವಿಡಿಯೋ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಾಯಿದೆ ಅಂತಕ್ಕಂಥದ್ದು ಒಂದು ಹುಮ್ಮಸ್ಸು ಕೂಡ ಸಿಗುತ್ತೆ ನೀವೊಂದು ಲೈಕ್ ಮಾಡೋದರಿಂದ ಅಂತ ಹೇಳುತ್ತಾ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ನಿರಂತರವಾಗಿ ನಿಮಗೆ ನಾನು ಈ ಒಂದು ಟೋಟಲ್ ಅಪ್ಡೇಟನ್ನು ವೀಕ್ಲಿ ಅಂದರೆ ವಾರಕ್ಕೊಂದ್ಸರಿ ನಾನು ಕೊಡ್ತಾ ಬರ್ತಾ ಇರ್ತೀನಿ ಅಂತ ಹೇಳುತ್ತಾ, ನೀವು ಕಾಮೆಂಟಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳು ತಿಳಿಸ್ಬೋದು ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.